ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತೊಂದು ಸ್ಪೆಷಲ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ಪ್ರೀತಿಗೆ ಸಾವಿಲ್ಲ ಅಂತಾರೆ. ಅಲ್ಲದೆ ಏನೇ ಕಷ್ಟ ಬಂದರೂ ಕೂಡ ಪ್ರೀತಿ ಜಯಿಸಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ತುಂಬ ಜನರ ಜೀವನದಲ್ಲಿ ಸಾಕಷ್ಟು ಎಡರು ತೊಡರುಗಳನ್ನು ದಾಟಿ ಅವರು ಬರಬೇಕಾಗತ್ತೆ. ಅಂತಹದ್ದೇ ಒಂದು ಪ್ರೀತಿಯ ಜೋಡಿಯನ್ನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವರಿಬ್ಬರು ಒಂದಾಗಿದ್ದಾರೆ, ಆದರೂ ಕೂಡ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾದರೆ ಏನಾ ತೊಂದರೆ ಇದೆ? ಈ ಹೊತ್ತಿನ ದುನಿಯಾ ವಿಶೇಷ ಡಬಲ್ ಮ್ಯಾರೇಜ್. ವೀಕ್ಷಕರೇ, ಈಗಾಗಲೇ ಹೇಳಿದೆ ಪ್ರೀತಿಯಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ, ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾನೆ ಇರುತ್ತವೆ ಅಂತ. ಹಾಗಾದರೆ ಈ ಜೋಡಿ ಎದುರಿಸ್ತಾ ಇರೋ ಸಮಸ್ಯೆ ಏನು ತಿಳಿಯೋಣ ಈ ವರದಿಯಲ್ಲಿ. ಚಮಕು ಚಮಕು ಅಂತ ಕೈ ಕೈ ಹಿಡಿಯೋ ಮೊದಲ ಪ್ರೇಮಕ್ಕೆ ಸೈ ಸೈ. ಅಂತರ್ಜಾತಿ ವಿವಾಹಕ್ಕೆ ವಿರೋಧ ಮಾಡಿರುವ ಪೋಷಕರು ಮಗಳು 2 ಮದುವೆಗಳ ನಡುವೆ ಕಣ್ಣೀರಿಡಲು ಕಾರಣಕರ್ತರಾಗಿದ್ದಾರೆ. ಪ್ರೀತಿಸಿದವನನ್ನ ಸೇರಲು ಗಂಡನನ್ನ ಬಿಟ್ಟು ಬಂದಿರುವ ಯುವತಿ ವಿವಾಹ ವಿಚ್ಛೇದನಕ್ಕೆ ಮುಂದಾಗಿದ್ದಾಳೆ. ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ದುಃಖದ ಮಡುವಿನಲ್ಲೇ ಯುವ ಜೋಡಿ ಬದುಕು ಸಾಗಿಸ್ತಾ ಇದೆ. ಮೊಬೈಲ್ನಿಂದಾದ ಪರಿಚಯದಿಂದ ಈ ಯುವ ಜೋಡಿಗಳು ಪ್ರೀತಿ ಮಾಡಿ ಮದುವೆಯ ಬೆಸುಗೆಗೆ ಕಾಲಿರಿಸಿದ್ರು. ಆದ್ರೆ ಅಂತರ್ಜಾತಿ ವಿವಾಹ ಇವರಿಬ್ಬರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಜೋಡಿ ಹಕ್ಕಿಗಳ ಹೆಸರು ಆಶಾ, ವಿನೋದ್ ರಾಜ್. ಈತ ಬೆಂಗಳೂರಿನ ಖಾಸಗಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ. ನಂದಿ ಬೆಟ್ಟದಲ್ಲಿ ವಿನೋದ್ ಆಕಸ್ಮಿಕವಾಗಿ ಕಳೆದುಕೊಂಡ ಮೊಬೈಲ್ ಆಶಾಗೆ ಸಿಕ್ಕಿ ಇವರಿಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿದೆ. ಇದಕ್ಕೆ ಒಪ್ಪಿಗೆಯ ಮುದ್ರೆ ಹಾಕಿದ ವಿನೋದ್ ಕುಟುಂಬ ತಮ್ಮ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆ ಮಾಡಿ ಮುಗಿಸಿದ್ದಾರೆ. ಆದರೆ ವಿಷಯ ತಿಳಿದಿದ್ದಂತೆ ಆಶಾ ಪೋಷಕರು ವಿನೋದ್ ಮನವೊಲಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸುವುದಾಗಿ ಹೇಳಿ ಮೋಸ ಮಾಡಿದ್ದಾರೆ. ಶ್ರೀನಿವಾಸ್ ಎಂಬ ಮತ್ತೊಬ್ಬ ಯುವಕನಿಗೆ ಬಲವಂತವಾಗಿ ಮದುವೆ ಮಾಡಿಸಿದ್ದಾರೆ. ಇಷ್ಟ ಇಲ್ದಿದ್ರೂ ಯುವತಿ ಶ್ರೀನಿವಾಸ್ನೊಂದಿಗೆ 3 ತಿಂಗಳು ಸಂಸಾರ ಮಾಡಿದ್ದಕ್ಕೆ ಕಾರಣ ಕೊಡೋದು ಹೀಗೆ. ಅದೇ, ನೀನು ಹೋಗಿದ್ದು ತಪ್ಪಲ್ಲ, ನಿಮ್ಮ ಮನೇಲಿ ಮೋಸ ಮಾಡಿ ಕರ್ಕೊಂಡೋದ್ರು. ಈಗ ನೀನು ಮದುವೆ ಅಲ್ಲಿ ಕೈವಾರದಲ್ಲಿ ಮದುವೆ ಮಾಡಿದ್ದು, ಅದು ಲೀಗಲ್ ಆಗಿ ರಿಜಿಸ್ಟರ್ ಆಗಿಬಿಟ್ಟಿದೆ. ನೀನು ಲೀಗಲ್ ಆಗಿ ಸಪ್ರೇಟ್ ಆದರೆ ನಮ್ಮ ಮನೇಲಿ ನಾನು ಮಾತಾಡಿ ನಾನು ಮದುವೆ ಮಾಡ್ಕೊಳಕ್ಕೆ ರೆಡಿ ಇದೆ. ಲೀಗಲ್ ಆಗೇ ಮದುವೆ ಆಗ್ತೀನಿ. ಹೋದ ಸಾರಿ ಆದಂಗೆ ಮತ್ತೆ ಮೋಸ ಮಾಡ್ತಾರೆ, ಅದಕ್ಕೆ ಈ ಸಾರಿ ಏನಾದರೂ ಲೀಗಲ್ ಆಗಿ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ಇತ್ತ ಪ್ರೀತಮಿಗಾಗಿ ಕಾದು ಕೂತಿದ್ದ ವಿನೋದ್ ಆಶಾ ಹಿಂತಿರುಗಿ ಬಂದಿರುವುದನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿದ್ದು ಶ್ರೀನಿವಾಸ್ನಿಂದ ಕಾನೂನಿನ ಪ್ರಕಾರ ದೂರವಾಗುವಂತೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಆಶಾ ಸದ್ಯ ಶ್ರೀನಿವಾಸ್ ವಿರುದ್ಧ ಬೆಂಗಳೂರಿನ ಡಿಜಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಶ್ರೀನಿವಾಸ್ನಿಂದ ರಕ್ಷಣೆ ಹಾಗೂ ವಿವಾಹ ವಿಚ್ಛೇದನ ಕೇಳ್ತಾ ಇರೋದಾಗಿ ಆಗ್ರಹಿಸಿದ್ದಾರೆ. ಮೊದಲಾಗಿರೋ ತಪ್ಪು ಇವಾಗ ರಿಪೀಟ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಆಕೆಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ, ಆಕೆ ಅವನ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲ. ಸೊ ಹೇಗಿದ್ರು ಸೊ ವಾಟ್ ಎವರ್ ಇವಾಗೇನಾಗುತ್ತೆ ಅದೆಲ್ಲ ಲೀಗಲಿ ಆಯಿತು ಅಂತಂದರೆ ಖಂಡಿತವಾಗಿ ನಾನು ಮನೆಯವರು ಒಪ್ಪಿಸ್ತೇನೆ. ಒಟ್ನಲ್ಲಿ ಆಶಾ ಬಾಳಲಿ ಸದ್ಯ ಇಷ್ಟವಿಲ್ಲದ ಮದುವೆ ಕಾಡ್ತಾ ಇದ್ದು ಪ್ರಿಯತಮ ವಿನೋದ್ನೊಂದಿಗೆ ತನ್ನ ಮುಂದಿನ ಜೀವನ ಕಳೆಯಲು ಹಾತುರಿತಾ ಇದ್ದಾಳೆ. ನಂದಿನಿ ಜೆ, ಸುನಾನಿ 24/7 ಬೆಂಗಳೂರು. ಓಕೆ, ನೋಡಿದ್ವಿ ಯಾವ ರೀತಿ ಇಬ್ಬರು ಇಷ್ಟಪಟ್ಟರು, ಆಮೇಲೆ ಏನೆಲ್ಲ ಸಂಕಷ್ಟಗಳು ಎದುರಾದವು ಅಂತ, ಅದನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಅಂತ ತಮ್ಮ ಅನುಭವ ಹಂಚ್ಕೊಳ್ಳೋದಕ್ಕೆ ಸ್ವತಃ ಆ ಜೋಡಿ ಹಕ್ಕಿ ನಮ್ಮ ಜೊತೆ ಇದ್ದಾರೆ. ಆಶಾ, ವಿನೋದ್ ಇಬ್ಬರು ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆಶಾ, ಯಾವಾಗ ಮೀಟ್ ಆದ್ರಿ ನೀವು ವಿನೋದ್ನ? ಫಸ್ಟ್ ಟೈಮ್ ಎಲ್ಲಿ ಮೀಟ್ ಆದ್ರಿ? ಡಿಸೆಂಬರ್ 26 ಇವ್ರ ಮೊಬೈಲ್ ಮಿಸ್ ಆಗಿತ್ತು. ನಾನು ಇವ್ರಿಗೆ ಕಾಲ್ ಮಾಡಿ ನಿಮ್ಮ ಮೊಬೈಲ್ನ ತಗೊಂಡೋಗಿ. ಎಲ್ಲಿ ಸಿಕ್ಕಿತ್ತು ನಿಮ್ಗೆ ಮೊಬೈಲು? ನಮ್ಮೂರಲ್ಲೇ, ಕಾರಳ್ಳಿ ಹತ್ರ. ನಂದಿ ಹಿಲ್ಸ್ಗೆ ಬಂದಿದ್ರು ಟ್ರಿಪ್ಗೆ. ಮೊಬೈಲು ನಮ್ಮೂರ ಹತ್ರ ಮಿಸ್ ಆಗಿತ್ತು. ಅದು ನನ್ನ ಕೈಗೆ ಸಿಕ್ತು. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ತೊಗೊಂಡೋಗಕ್ಕೆ ಹೇಳಿದೆ. ತೊಗೊಂಡೋಗಕ್ಕೆ ಹೇಳಿದ್ರಿ. ಸೊ ನಿಮ್ಗೆ ವಿನೋದ್ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು? ಅಂದ್ರೆ ಮೊಬೈಲ್ ವಿನೋದ್ ಹತ್ರ ಇತ್ತು, ಮಿಸ್ ಆಯ್ತು. ಅವ್ರ ಅಕ್ಕ ನಂಬರ್ ಆ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇತ್ತು. ಬಟ್ ಅಲ್ಲಿ ಯಾರು ಒಬ್ಬ ತಾತಾಗ ಸಿಕ್ತು, ಅವ್ರಿಗೆ ರೆಸ್ಪಾನ್ಸ್ ಮಾಡಕ್ ಬಂದಿಲ್ಲ. ಅದನ್ನ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ತಂದು ನನ್ನ ಕೈ ಕೊಟ್ರು. ನಾನು ಆಪರೇಟ್ ಮಾಡಿ ಮಿಸ್ ಕಾಲ್ ತುಂಬಾ ಬಂದಿತ್ತು. ಅದಕ್ಕೆ ಮತ್ತೆ ಕಾಲ್ ಬ್ಯಾಕ್ ಮಾಡಿ ಈ ತರ ನಮ್ಮ ಹತ್ರ ಇದೆ, ಬಂದು ತಗೊಂಡೋಗಿ ಅಂತ ಹೇಳಿದೆ. ಓಕೆ ವಿನೋದ್, ಸೊ ಎಷ್ಟು ವರ್ಷದ ಸ್ನೇಹ, ಎಷ್ಟು ವರ್ಷದ ಪ್ರೀತಿ ನಿಮ್ಮಿಬ್ಬರು? ಹೇಳಿದಾಗೆ ಇದು ಡಿಸೆಂಬರ್ 26 ಶುರು ಆಗಿದ್ದು. ಆ್ಯಕ್ಚುಲಿ ಅವತ್ತು ಮೊಬೈಲ್ ಮಿಸ್ಪ್ಲೇಸ್ ಆಗಿತ್ತು. ಓಕೆ, ಮೊಬೈಲ್ ಹೋಯ್ತು ಅಂತ ಅನ್ಕೊಂಡೆ ನಾನು. ಯಾಕಂದರೆ ಮೊಬೈಲ್ ಕಳೀತು ಅಂತಂದರೆ ಅದು ಇಮಿಡಿಯೇಟ್ ಏನಪ್ಪ ಅಂದರೆ ರಿಂಗ್ ಆಗುತ್ತೆ, ಆಮೇಲೆ ನೋಟಿಫಿಕೇಶನ್ ಬರುತ್ತೆ, ಆಮೇಲೆ ಗೋನ್. ಸೊ ನಾನು ಅವತ್ತು ಟ್ರಿಪ್ಗಂತ ಹೋಗಿದ್ದೆ, ನಾನು ಎಂಜಾಯ್ ಮಾಡ್ಲಿಕ್ಕೆ ಹೋಗಿದೆ ಅಷ್ಟೇ. ಸೊ ಮನೇಲೆಲ್ಲ ಹೇಳಿದ್ರು ಟ್ರಿಪ್ಗಂತ ಬಂದಿದೆ, ಎಂಜಾಯ್ ಮೂಡ್ನಲ್ಲಿದ್ದೀವಿ, ಸೊ ಏನು ಕಳ್ಕೊಂಡಿರೋದಕ್ಕೇನು ಬೇಜಾರು ಪಡ್ಬೇಡ ಅಂತ. ಸುಮಾರು 1 ಗಂಟೆ ಸುಮಾರಿಗೆ 1 ಗಂಟೆ ಸುಮಾರಿಗೆ ಕಾಲ್ ಬಂತು. ಈ ಥರ ನಮ್ಮ ಅತ್ತೆಗೆ ಕಾಲ್ ಬಂದಿತ್ತು. ಸೊ ಅವರು ಹೇಳಿದ್ರು ಈ ಥರ ಕಾರಳ್ಳಿ ಅಂತ ನಾವು ಚರ್ಚ್ ಹತ್ರ ಆ್ಯಕ್ಚುಲಿ ನಾವು ಪ್ಲೇಸ್ ಮಾಡಿದ್ವಿ ಗಾಡಿನ. ಸೊ ಅಲ್ಲೆಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಂತೆ. ಸೊ ಇಂಥ ಹುಡುಗಿಗೆ ಸಿಕ್ಕಿದೆ ಅಂತೆ, ಹೋಗಿ ತಗೊಂಬ ಅಂತ. ಸೊ ಅಲ್ಲಿ ಹೋದಾಗ ಈಕೆ ನನ್ನ ನಂಬರ್ ತಗೊಂಡಿದ್ಲು ಆಲ್ರೆಡಿ. ಸೊ ಸಂಜೆ ಚಾಟಿಂಗ್ ಶುರು ಆಯಿತು.
ಸೊ ಹಾಗೆ ಇದು ಕಂಟಿನ್ಯೂ ಆಯಿತು ಮೇಡಮ್. ಹಾಗೆ ಕಂಟಿನ್ಯೂ ಆಯ್ತು. ಏನು ಮಾಡ್ತಾ ಇದ್ದೀರಾ ನೀವು? ಏನು ವರ್ಕ್ ಮಾಡ್ತಿದ್ದೀರಾ ನೀವು ವಿನೋದ್? ಇಲ್ಲ, ನಾನು ವರ್ಕ್ ಮಾಡ್ತಾ ಇರೋದು ಬಜಾಜ್ ಅಲಿಯನ್ಸ್ ಕೆಲಸ ಮಾಡ್ತಾ ಇದ್ದೇನೆ. ಐ ಆಮ್ ಟೇಕಿಂಗ್ ಬ್ರಾಂಚ್ ಆಪರೇಷನ್ಸ್. ಸೊ ಆಕೆ ಆವಾಗ 5th ಸೆಮ್ ಆ್ಯಕ್ಚುಲಿ ಬರ್ದಿಲ್ಲ, 6th ಸೆಮ್ಗೆ ಆವಾಗ ಮಾಡ್ತಾಯಿದ್ರು. ಸೊ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದೀರಾ ಅಂತ ಹೇಗೆ ಗೊತ್ತಾಯಿತು ಆಶಾ? ಆ್ಯಕ್ಚುಲಿ ಅದು ನಾನೇ ಪ್ರಪೋಸ್ ಮಾಡಿದೆ. ಓಕೆ, ಈ ಥರ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ. ಸೊ ಸ್ಟಾರ್ಟಿಂಗ್ ಯಾಕಂದರೆ ಅದು ನಾನು ಏನಪ್ಪ ಅಂತೇಳಿದ್ರೆ ನನ್ನ ಫ್ರೆಂಡ್ ಹೇಳಿದ್ದ, ಮನಸ್ಸಿನಲ್ಲಿ ಲವ್ ಇತ್ತು ಅಂತೇಳಿದ್ರೆ ಅದನ್ನ ಹೇಳ್ಬಿಡ್ಬೇಕು ಅಂತ. ಸೊ ಅದು ಯಾವಾಗಪ್ಪ ಹೇಳೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಹೇಳಬೇಕು ಅಂತ ತುಂಬ ಇಷ್ಟಪಡ್ತದೆ, ಬಟ್ ಹೇಳೋಕ್ಕಾಗ್ತಿರ್ಲಿಲ್ಲ. ಒಂದಿನ ಹಿಂಗೆ ನನ್ನ ಫ್ರೆಂಡ್ ಹೇಳ್ದ, ಓಕೆ ಏಪ್ರಿಲ್ ಫುಲ್ ಡೇ ಇಸ್ ಅ ಬೆಸ್ಟ್ ಡೇ ಆ್ಯಕ್ಚುಲಿ ಗೊತ್ತಿರೋಂಗೆ. ಏಪ್ರಿಲ್ ಫುಲ್ ಡೇ, ಓಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಓಕೆ, ರಿಜೆಕ್ಟ್ ಮಾಡಿದ್ರೆ ಫ್ರೆಂಡ್ ಆಗಿದ್ಬಿಡು ಅಂತ. ನಾನು ಹೇಳಿದೆ ಓಕೆ. ಒಂದು ರಾತ್ರಿ SMS ಮಾಡಿದೆ, 31st ನೈಟಾಗಿ SMS ಮಾಡಿದೆ ನಾನು. ಸೊ ಆಕೆ ನೋಡಿರಲಿಲ್ಲ SMS. ತಿರ್ಗಾ ನಾನು ಬೆಳಿಗ್ಗೆ ಕಾಲ್ ಮಾಡಿದ್ಲು, ಯೂಶ್ವಲಿ ಯಥಾ ಪ್ರಕಾರ ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಹೇಳಿದೆ, ನನಗೆ ಇವತ್ತು ನೀನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರು. ನಾನು ಆಲ್ರೆಡಿ ನಿನಗೆ SMS ಮಾಡಿದೆ. ಏನಂತ SMS? ಆಲ್ರೆಡಿ ನಾನು ಪ್ರೀತಿ ಮಾಡ್ಕೊಂಡು ಹೋಗಿದ್ದೀನಿ ಅಂತ. ಓಕೆ ಆಶಾ, ಆ ಮೆಸೇಜ್ ನೋಡಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ಮೆಸೇಜ್ ನೋಡಿದಾಗ ಎಲ್ಲೋ ಏಪ್ರಿಲ್ 1 ಅಲ್ವಾ, ಎಲ್ಲ ಫುಲ್ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಅದು ರಿಯಲ್ ಅಂತ ಗೊತ್ತಾದ್ಮೇಲೆ ತುಂಬ ಯೋಚನೆ ಮಾಡಿದೆ. ನಮ್ಮ ಫ್ಯಾಮಿಲಿ ಕಡೆ ಒಪ್ಕೊಳಲ್ಲ ಅಂತ ಎಲ್ಲ ಹೇಳಿದೆ. ಇಲ್ಲ ನಿನ್ಗಿಷ್ಟ ಇದೆಯಾ, ನಾನು ಮಾಡ್ಕೊತೀನಿ. ಇಷ್ಟ ಇತ್ತ ಹೋಗ್ಲಿ ಮೊದಲೇ ವಿನೋದ್ನ ಕಂಡ್ರೆ, ಅಂದರೆ SMS ನೋಡೋದಕ್ಕೆ ಮುಂಚೆ ಏನಾದರೂ ಫೀಲಿಂಗ್ಸ್ ಇತ್ತಾ ವಿನೋದ್ ಬಗ್ಗೆ? ಇಲ್ಲ, ಹಾಗೇನಿಲ್ಲ. ಅವ್ರ ಫ್ಯಾಮಿಲಿ ಕಡೆ ತುಂಬ ಇಷ್ಟ ಆಯಿತು. ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ನಲ್ಲ, ತುಂಬ ಕ್ಲೋಸ್ ಆಗಿಬಿಟ್ಟಿದೆ. ಓಕೆ, ಒಳ್ಳೆ ಫ್ಯಾಮಿಲಿ ಇರ್ಬೋದು ಅನ್ನಿಸ್ತು, ಅಕ್ಸೆಪ್ಟ್ ನೋಡಿಕೊಂಡೆ. ಮನೇಲಿ ಯಾವುದೂ ಪ್ರಾಬ್ಲಮ್ ಆಗಿಲ್ಲ? ಮನೆಯಲ್ಲಿ ಇನ್ನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ಇಂಟರ್ ರಿಲಿಜನ್ ಇರೋದ್ರಿಂದ ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಮಾವ ಅವರೆಲ್ಲ ಇನ್ನೂ ಸ್ವಲ್ಪ ಯೋಚನೆ ಮಾಡು. ಯಾಕಂದರೆ ಆಲ್ರೆಡಿ ತುಂಬ ದೇವರು ಅದು ಇದು ಅಂತ ಇದು ಮಾಡ್ತೇವೆ, ಓಡಾಡ್ತಿರ್ತೀಯ ನೀನು. ಸೊ ತುಂಬ ಇದರಲ್ಲಿ, ಸೊ ಅದಕ್ಕೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಹೇಳ್ದೆ, ಇಲ್ಲ ನನಗೆ ಸಿಕ್ಕಿರೋ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಯಾಕಂದರೆ ಮಾನವೀಯತೆ ದೃಷ್ಟಿನಲ್ಲಿ ಇದು ಮಾಡ್ಬೇಕಂತಂದರೆ ಆಕೆಗೆ ಎಲ್ಲ ಲಕ್ಷಣಗಳಿದೆ. ಸೊ ಜಾತಿ ಧರ್ಮ ಅದೆಲ್ಲ ಸೆಕೆಂಡ್ರಿ, ಅದನ್ನೆಲ್ಲ ಸಪ್ರೇಟ್ ಇಡಿ ನೀವು. ಸೊ ಅದನ್ನೆಲ್ಲ ಸಪ್ರೇಟಾಗಿ ನಾವು ನೋಡೋದಾದರೆ ಆಕೆ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಮನುಷ್ಯನಿಗೆ ಏನು ಬೇಕಾಗಿದೆ ಅದು ಕಂಪ್ಲೀಟ್ ಪ್ಯಾಕೇಜ್ ಆಕೆನಲ್ಲಿತ್ತು. ಸೊ ಮನೇಲಿ ಯಾವಾಗ ಗೊತ್ತಾಯ್ತು ಈ ವಿಷಯ? ಮನೇಲಿ ಏನು ಗೊತ್ತಾಗಿಲ್ಲ, ನಾವು ಮದುವೆ ಆದಮೇಲೆ ಗೊತ್ತಾಗಿದ್ದವ್ರಿಗೆ. ಯಾವ ಮದುವೆ ಆದ್ರಿ ನೀವಿಬ್ರು? ಆಗಸ್ಟ್ 14th. ಆಗಸ್ಟ್ 14ಗೆ ಮದುವೆ ಆದರೆ, ಅಂದರೆ ಒಂದು ಪ್ರಯತ್ನ ನಡೀಲಿಲ್ವಾ ನಿಮ್ಮಿಂದ? ಈ ರೀತಿ ಹೇಳಿದ್ರೆ ಮುಂದಕ್ಕೆ ನಾವು ಒಪ್ಕೋಬಹುದು, ಅಥವಾ ನಿಮ್ಮ ಮನೇಲಿ ನಿಮ್ಗೆ ತುಂಬ ಕ್ಲೋಸ್ ಆಗಿರೋರ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ರಾ? ಇಲ್ಲ, ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ನನ್ನ ಕಸಿನು ಲವ್ ಮ್ಯಾರೇಜ್ ಆದಮೇಲೆ ಮತ್ತೆ ಡಿವೋರ್ಸ್ಗೆ ಅದಕ್ಕೆ ಓಡಾಡ್ತಾ ಇದ್ರು. ಅವ್ರ ಒಪಿನಿಯನ್ ಏನಂದರೆ ಲವ್ ಮ್ಯಾರೇಜ್ ಆದರೆ ಮತ್ತೆ ಎಲ್ಲ ಈ ಥರ ವಾಪಸ್ಸಾಗಿ ಕ್ಲಾಶಸ್ ಆಗುತ್ತೆ, ಬೇಡ ಅನ್ನೋ ಒಪಿನಿಯನು. ಅವಳಿಗೆ ಡಿವೋರ್ಸ್ಗೆ ಓಡಾಡ್ತಾ ಇದ್ರು. ಆ ಟೈಮಲ್ಲಿ ಅಂತ ಹೇಳಿದ್ರೆ ಒಪ್ಕೊಳಲ್ಲ ಅಂತ ಗೊತ್ತಿತ್ತು. ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತು ಕನ್ಫರ್ಮ್ ಆಗಿ. ಓಕೆ, ನೀವೇನಾದರೂ ಟ್ರೈ ಮಾಡಿದ್ರಾ? ಅಂದರೆ ನಿಮ್ಮ ಮನಸ್ಸಲ್ಲಿ ಬಂದಿತ್ತಾ? ನಾನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ. ನನಗೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ. ಇಲ್ಲ, ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ಆ ಥರ ಏನಿಲ್ಲ. ಇಡೀ ಫ್ಯಾಮಿಲಿ ಅಂತಂದರೆ ಎವ್ರಿಬಡಿ ವಿಲ್ ಬಿ ಅಗೇನ್ಸ್ಟ್ ಅಂತ ನಾನು ಹೇಳಿದೆ. ಬಟ್ ನಾನು ಈಕೆಗೆ ತುಂಬ ಕನ್ವಿನ್ಸ್ ಮಾಡ್ತಾ ಇದ್ದೆ, ಯಾರಾದರೂ ಒಬ್ಬರು ಅಣ್ಣನೋ ಯಾರಾದರೂ ಕ್ಲೋಸ್ ರಿಲೇಷನ್ ಎಲ್ಲರಾದರೂ ಈಗ ಕೇಳೋದು. ಇಲ್ಲಪ್ಪ, ಆ ಥರ ಸಾಧ್ಯನೇ ಇಲ್ಲ, ನನ್ನ ಮನೆ ಕಡೆಯಿಂದ ಯಾರೂ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಲು, ಸ್ಟ್ರೈಟಾಗಿ ಹೇಳ್ಬಿಟ್ಲು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಬರೋಕ್ಕೆ ನಾನು ರೆಡಿ ಇದ್ದೀನಿ, ನೀನು ಅಕ್ಸೆಪ್ಟ್ ಮಾಡ್ಕೊಳಂಗಿದ್ರೆ ನಾನು ರೆಡಿ ಇದ್ದೀನಿ ಅಂತ ಹೇಳೋದು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಮನೆಯಲ್ಲಿ ಒಪ್ಪಲ್ಲ ಅಂತ ಆಶಾ ಗೊತ್ತಾಯಿತು. ಆಗ ಹೇಳಿದ್ರು ರಿಜಿಸ್ಟರ್ ಮ್ಯಾರೇಜ್ ಆಮೇಲೆ ಮಾಡ್ಕೋಣ, ಸಿಂಪಲ್ ಆಗಿ ಮದುವೆ ಆಗ್ಬೋಣ ಅಂತ. ಹಾಗಾದರೆ ಈ ಜೋಡಿ ಹಕ್ಕಿಗಳ ಜೀವನದಲ್ಲಿ ಮುಂದೆ ಏನೆಲ್ಲ ಟ್ವಿಸ್ಟ್ಗಳು ಬಂದವು ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಒಂದು ಶಾರ್ಟ್ ಬ್ರೇಕ್.